ಒಂದು ಸಿಲಿಂಡರಾಕಾರದ ಪೈಪ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 44,000 ಚದರ ಸೆಂಟಿಮೀಟರ್ ಆಗಿದ್ದು ಅದರ ವ್ಯಾಸ 5 ಸೆಂಟಿಮೀಟರ್ ಇದ್ರೆ ಆ ಪೈಪ್ನ ಉದ್ದವನ್ನು ಕಂಡಿಡ್ರಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಇದ್ರದ್ದು 2πRh ಕೊಟ್ಟರ. ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ವ್ಯಾಲ್ಯೂ ಕೊಟ್ಟಿರೋದು ಎಷ್ಟು 44,000 ಅಂತಂದು. ಇಲ್ಲಿ 2 × 22/7. ಇಲ್ಲಿ ನಮಗೇನು ಕೊಟ್ಟಾರ, ರೇಡಿಯಸ್ ಡಯಾಮೀಟರ್ ಕೊಟ್ಟರೆ 5 ಸೆಂಟಿಮೀಟರ್, ರೇಡಿಯಸ್ ಏನಕತಿ 5/2 ಆಕತಿ ಇಂಟು ಹೈಟ್ ಆಕತಿ 22 44 44 × 1000 ಆಗುತ್ತೆ. 5 1 5 200 ಆಗುತ್ತೆ. 7 2 14 H ಇಜ್ ಕೊಟ್ಟು 2800 ಏನಾಗತ್ತೆ, ಇದು ಸೆಂಟಿಮೀಟರ್ನ್ಯಾಗ ಬರ್ತಾ. H ಇಜ್ ಕೊಟ್ಟು /100 ಮಾಡಿದ್ವಿ ಅಂದ್ರೆ ಏನಕತಿ 28 ಮೀಟರ್ನ್ಯಾಗ ಬರ್ತೈತಿ. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. 8 ಯೂನಿಟ್ ಎತ್ತರ ಮತ್ತು 3.5 ಯೂನಿಟ್ ತ್ರಿಜ್ಯವಿರುವ ಘನ ಸಿಲಿಂಡರನ್ನು ಕಾಗದ ಹಾಳೆಯಿಂದ ಮುಚ್ಚಬೇಕಾಗಿದೆ. ಕಾಗದ ಹಾಳೆಯ ಬೆಲೆಯ ಪ್ರತಿ 5 ಚದರ ಯೂನಿಟ್ಗೆ 40 ರೂಪಾಯಿ ಆಗಿದ್ರೆ ಸಿಲಿಂಡರ್ ಅನ್ನು ಮುಚ್ಚಲು ತಗೊಳ್ಳೋ ವೆಚ್ಚ ಕಂಡಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಇದ್ರದ್ದು ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ, ಇಲ್ಲಿ ಸರ್ಫೇಸ್ ಏರಿಯಾ ಫಾರ್ಮುಲಾ 2πr × r + h ಆಗುತ್ತೆ. ಇಲ್ಲಿ 2 × 22/7. ರೇಡಿಯಸ್ ಎಷ್ಟು ಐತಿ, ಇಲ್ಲಿ 3.5 ಐತಿ. ರೇಡಿಯಸ್ 3.5 + 8 ಆಗುತ್ತೆ. ಇದು 7 1 7 5 35 ಆಕತಿ. ಇದೆಷ್ಟಾಗುತ್ತೆ 44 × 0.5 ಆಗುತ್ತೆ. 44 × 0.5 ಇಂಟು ಇದಷ್ಟು 3.5 + 8 11.5 ಆಗತ್ತೆ. ಸರ್ಫೇಸ್ ಏರಿಯಾ ಟೋಟಲ್ ಏನಾಗತ್ತೆ, ಇದು 253 ಸ್ಕ್ವೇರ್ ಯೂನಿಟ್ ಆಗುತ್ತೆ. ನಮಗೇನು ಕೊಟ್ರಿ, ಇಲ್ಲಿ ಪ್ರತಿ 5 ಚದರ ಯೂನಿಟ್ 40 ರೂಪಾಯಿ ಐತಿ. ಅಂದ್ರೆ ಪ್ರತಿ ಚದರ ಯೂನಿಟಿಗೆ ಎಷ್ಟಾಗುತ್ತಪ್ಪ ಕಾಸ್ಟ್ 40/5 ಮಾಡಿದ್ರೆ ಎಷ್ಟಾಗುತ್ತೆ 8 ರೂಪಾಯಿ ಆಗುತ್ತೆ. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, ಇಲ್ಲಿ ಟೋಟಲ್ 253 × 8 ಮಾಡಿದ್ರೆ ಎಷ್ಟು 2024 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 30 ವಿದ್ಯಾರ್ಥಿಗಳು ತರಗತಿ ಒಂದು ಪರೀಕ್ಷೆಯನ್ನು ಎದುರಿಸಿತು. ಅದರಲ್ಲಿ 12 ವಿದ್ಯಾರ್ಥಿಗಳ ಸರಾಸರಿ ಅಂಕ 80 ಆಗಿದ್ದು ಉಳಿದವರ ಸರಾಸರಿ ಅಂಕ 70 ಆಗಿದ್ರೆ ಇಡೀ ತರಗತಿಯ ಸರಾಸರಿ ಅಂಕ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 12 ಜನದ ಎಷ್ಟು ಐತಿ, ಇಲ್ಲಿ 80 ಐತಿ. ಎಷ್ಟಾಗುತ್ತೆ 960 ಆಗುತ್ತೆ. ಉಳಿದವ್ರು ಎಷ್ಟು 18 ಜನ, ಅವ್ರದ್ದು ಎಷ್ಟು ಐತಿ ಸರಾಸರಿ 70 ಐತಿ. ಎಷ್ಟಾಗುತ್ತೆ 1260 ಆಗುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟಾಗೋ 2220 ಆಗುತ್ತೆ. ಸರಾಸರಿ ಏನಾಗುತ್ತೆ ಟೋಟಲ್ 30 ಜನದ 2220 30 ಕೇಳಿದ್ರೆ 3 7 21 3 4 12 ಅಂದ್ರೆ 74 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2500 ಅಸಲಿನ ಮೇಲೆ ವಾರ್ಷಿಕ 4% ಬಡ್ಡಿ ದರದಲ್ಲಿ 4 ವರ್ಷಗಳ ಅವಧಿಗೆ ಸಿಗುವ ಸರಳ ಬಡ್ಡಿಯನ್ನು ಕಂಡಿಡ್ರಿ ಅಂತಂದು ಕೇಳ್ಯಾರ. 4 ವರ್ಷಕ್ಕೆ ಎಷ್ಟು ರೇಟ್ ಆಗುತ್ತೆ, ಇದು 4 × 4 ಮಾಡಿದ್ರೆ 16% ಆಗುತ್ತೆ. ಅಂದ್ರೆ ಇಲ್ಲಿ 100% ವ್ಯಾಲ್ಯೂ ಎಷ್ಟು ಐತಿ, ಇಲ್ಲಿ 2500 ಐತಿ. ಅಂದ್ರೆ ಇಂಟು 25 ಮಾಡ್ಯಾರ. ಅಂದ್ರೆ 16% ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಇಂಟ್ರೆಸ್ಟ್ 16 × 25 ಮಾಡಿದ್ರೆ 400 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 725 ಮೀಟರ್ ಉದ್ದದ ರೈಲು 235 ಮೀಟರ್ ಉದ್ದದ ಸುರಂಗವನ್ನು 48 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ಹಾಗಾದ್ರೆ ಆ ರೈಲಿನ ವೇಗ ಕಂಡಿಡ್ರಿ ಅಂತಂದು ಕೇಳಿರಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿ 725 ಮೀಟರ್ ಟ್ರೈನ್ ಪ್ಲಸ್ ಮತ್ತು ಸುರಂಗ ಎಷ್ಟೈತಿ 235 ಮೀಟರ್ ಐತಿ. ಸ್ಪೀಡ್ ಇಂಟು ಟೈಮ್ ಎಷ್ಟು ಕೊಟ್ಟನು, ಇಲ್ಲಿ 48 ಸೆಕೆಂಡ್ ಕೊಟ್ಟನು. ಇದು 960 ಆಗುತ್ತೆ. ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. 48 1 48 20 ಆಗುತ್ತೆ. ಸ್ಪೀಡ್ ಏನತ್ತೆ 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡೋಕೆ 18/5 ಮಲ್ಟಿಪ್ಲೈ ಮಾಡಬೇಕು. 5 4 20 ಅಂದ್ರೆ 72 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಮಾರಾಟದ ಮೇಲೆ 15% ಲಾಭವನ್ನು ಪಡೆಯುತ್ತಾನೆ. ಒಂದು ವೇಳೆ ಅವನು ಅದನ್ನು 18 ರೂಪಾಯಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ದರೆ ಅವನಿಗೆ 18% ಲಾಭ ಸಿಗುತ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ, ನಾನು ಏನು ಮಾಡ್ತೀನಿ, ಇಲ್ಲಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಅಂತ ತೊಗೊಂತೀನಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ ಎಷ್ಟಾಗುತ್ತೆ 15% ಪ್ರಾಫಿಟ್ ಮಾರಿದ್ರೆ 115 ಆಗುತ್ತೆ. ಅದ ಸೆಲ್ಲಿಂಗ್ ಪ್ರೈಸ್ ಎರಡನೇದು ಎಷ್ಟಾಗುತ್ತೆ, ಇಲ್ಲಿ 18% ಪ್ರಾಫಿಟಿಗೆ ಮಾಡಿದ್ರೆ 118 ರೂಪಾಯಿ ಆಗುತ್ತೆ. ಅಂದ್ರೆ ಎಷ್ಟು ಡಿಫ್ರೆನ್ಸ್ ಬಂತು, ಇಲ್ಲಿ 3% ಬಂತು. ಈ 3% ವ್ಯಾಲ್ಯೂ ಎಷ್ಟು ಕೊಟ್ಟು 18 ರೂಪಾಯಿ ಜಾಸ್ತಿ ಕೊಟ್ಟು ಅಂದ್ರೆ 3 6 18. ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟೈತಿ 100% ಐತಿ. ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 600 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿಯು ಬೆಳೆ 5,000 kg ಬಾಸ್ಮತಿ ಅಕ್ಕಿ ಐತಿ. ಅವನು ಈ ಅಕ್ಕಿಯ ಸ್ವಲ್ಪ ಭಾಗವನ್ನು 20% ಲಾಭಕ್ಕೆ ಮತ್ತು ಉಳಿದ ಭಾಗವನ್ನು 35% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಡಿ ವಹಿವಾಟಿನಲ್ಲಿ ಅವನು ಒಟ್ಟಾರೆ 29% ಲಾಭವಾಗುತ್ತದೆ. ಹಾಗಾದರೆ ಕ್ರಮ 20% ಲಾಭಕ್ಕೆ ಮತ್ತು 35% ಲಾಭಕ್ಕೆ ಮಾರಾಟ ಮಾಡಿದ್ರೆ ಅಕ್ಕಿಯ ಪ್ರಮಾಣ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ, ಒಂದೇನು ಮಾಡ್ಯಾನ 20% ಮಾರ್ಯಾನ, ಇನ್ನೊಂದೆಷ್ಟಕ್ಕೆ 35% ಮಾಡ್ಯಾನ. ಇಲ್ಲಿ ಟೋಟಲ್ ಪ್ರಾಫಿಟ್ ಆಗಿದೆ ಎಷ್ಟು 29%. ಅಲಿಗೇಷನ್ ಹಾಕಿದ್ರೆ ಎಷ್ಟು ರೇಷಿಯೋ ಆಗುತ್ತೆ, ಇದು 6:9 ಆಗುತ್ತೆ. 3 2 6 2 3 3 9 2:3 ಆಗುತ್ತೆ. ಟೋಟಲ್ ಎಷ್ಟೈತೆ 5 ಆಗುತ್ತೆ. 5 ವ್ಯಾಲ್ಯೂ ಎಷ್ಟು ಕೊಟ್ಟನ 5,000 ಕೊಟ್ಟನ ಇಂಟು 1000 ಆಗೈತೆ. ಅಂದ್ರೆ ಇದು ಎಷ್ಟು ಬರ್ತೈತಿ 2,000, 3,000 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎಷ್ಟೈತಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಪ್ರತಿ ಕೆಜಿಗೆ 7.50 ಬೆಲೆಯ ಚಹಾವನ್ನು ಪ್ರತಿ ಕೆಜಿಗೆ 10.50 ಬೆಲೆಯ ಚಹಾದೊಂದಿಗೆ 2:1 ಅನುಪಾತದಲ್ಲಿ ಬೆರೆಸಿದ್ರೆ ಆ ಮಿಶ್ರಣ ಪ್ರತಿ ಕೆಜಿ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಸರಾಸರಿ ಬೆಲೆ ಏನಾಗುತ್ತೆ ಇಲ್ಲಿ 7.5 ಕೆಜಿ ಇದ್ದಿದ್ದು ಎಷ್ಟು ರೇಷಿಯೋ ಮಾಡ್ಯಾನ 2 ಅಂದ್ರೆ ಇಂಟು 2 ಮಾಡ್ತೀನಿ, ಪ್ಲಸ್ 10.5 ಇದ್ದಿದ್ದು ರೇಷಿಯೋ ಎಷ್ಟೈತಿ 1 ಐತಿ, ಇಂಟು 1 ಆಗುತ್ತೆ, ಡಿವೈಡ್ ಬೈ ಟೋಟಲ್ ಎಷ್ಟಾಗುತ್ತೆ 2 + 1 3 ಆಕತಿ. ಇದೆಷ್ಟಾಗುತ್ತೆ 7.5 ಇಂಟು 2 ಮಾಡಿದ್ರೆ 15 ಪ್ಲಸ್ 10.5 ಡಿವೈಡ್ ಬೈ 3 ಆಕತಿ. 25.5 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ ಇದು 8.5 ರೂಪಾಯಿ ಸರಾಸರಿ ಬೆಲೆ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ರೈಲು ಬೆಳಗ್ಗೆ 7 ಗಂಟೆಗೆ ನಿಲ್ದಾಣ ಎ ಇಂದ ಹೊರಡುತ್ತಾ ಮತ್ತೊಂದು ರೈಲು ಗಂಟೆಗೆ 84 ಕಿಲೋಮೀಟರ್ ವೇಗದಲ್ಲಿ ಬೆಳಗ್ಗೆ 9:30 ಗಂಟೆಗೆ ನಿಲ್ದಾಣ ಎ ಇಂದ ಅದೇ ದಿಕ್ಕಿನಲ್ಲಿ ಸಮಾಂತರ ಹಳಿಯ ಮೇಲೆ ಹೊರಡುತ್ತಾ. ಹಾಗಾದರೆ ನಿಲ್ದಾಣ ಎ ಇಂದ ಎಷ್ಟು ದೂರದಲ್ಲಿ ಮತ್ತು ಎರಡನೇ ರೈಲು ಹೊರಟ ಎಷ್ಟು ಗಂಟೆಗಳ ನಂತರ ಅವೆರಡು ಒಟ್ಟಿಗೆ ಇರ್ತಾವೆ ನೋಡ್ರಿ. ಕ್ರಮವಾಗಿ ಅದನ್ನ ಹೇಳ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಇಲ್ಲಿ ಟ್ರೈನ್ ಎ ಸ್ಟೇಷನ್ಲಿದ್ದ ಹೋಗೈತಿ. ಇಲ್ಲಿ ಒಂದಕ್ಕೆ ಒಂದು ಟ್ರೈನ್ 7 ಗಂಟೆಗೆ ಬಿಡ್ತೈತಿ, ಅದು ಎಷ್ಟು ಸ್ಪೀಡ್ ಐತಿ 60 ಕಿಲೋಮೀಟರ್/ಅವರ್ ಐತಿ. ಇನ್ನೊಂದು ಟ್ರೈನ್ ಎಷ್ಟು ಗಂಟೆಗೆ ಬಿಡ್ತೈತಿ 9 ಗಂಟೆ 30 ನಿಮಿಷಕ್ಕೆ ಬಿಡ್ತೈತಿ, ಅದರ ಸ್ಪೀಡ್ ಎಷ್ಟೈತಿ 84 ಕಿಲೋಮೀಟರ್/ಅವರ್ ಐತಿ. ನೋಡ್ರಿ, ಇದು ಜಲ್ದಿ ಬಿಟ್ಟು ಟ್ರೈನ್ 7 ಗಂಟೆ, ಇದು 2.5 ತಾಸು ಜಲ್ದಿ ಬಿಟ್ಟೈತಿ. ಅಂದ್ರೆ 2.5 ತಾಸಿಂದ ಇದ್ರದ್ದು ಸ್ಪೀಡ್ ಆಗತ್ತೆ ಎಷ್ಟಾಗತ್ತೆ ಇದ್ರ ಡಿಸ್ಟೆನ್ಸ್ ಒಂದು ತಾಸಿಗೆ 60 ಕಿಲೋಮೀಟರ್/ಅವರ್ ಹೊಂಟೈತಿ. ಅಂದ್ರೆ 2.5 ತಾಸಿಗೆ ಎಷ್ಟು ಕಿಲೋಮೀಟರ್ ಹೋಗೈತಿ ಇದು ಟೋಟಲ್ 150 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗತಿ. ನೋಡ್ರಿ, ಟೈಮ್ ಎಷ್ಟು ಒಂದತ್ತು ಈ ಡಿಸ್ಟೆನ್ಸ್ನ ಅದ ಟ್ರೈನ್ ಎರಡನೇ ಟ್ರೈನ್ ಕವರ್ ಮಾಡ್ಬೇಕಾ. ಟೈಮ್ ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ ಎಷ್ಟು ಇದ್ರ ರಿಲೇಟಿವ್ ಸ್ಪೀಡ್ ಆಕತಿ ಅಂದ್ರೆ 84 ಮೈನಸ್ 60 ಅಂದ್ರೆ ಎರಡು ಏನು ಮಾಡಕತ್ತು ಸೇಮ್ ಡೈರೆಕ್ಷನ್ ಹೋಗಕತ್ತು. ಅಂದ್ರೆ ಡಿವೈಡೆಡ್ ಬೈ 24 ಮಾಡ್ಬೇಕು. ಡಿವೈಡ್ 24 ಮಾಡಿದ್ರೆ ಟೈಮ್ ಎಷ್ಟಾಗತ್ತೆ 6.25 ಅವರ್ ಆಗುತ್ತೆ. ಅದನ್ನ ನೋಡ್ರಿ, ಡಿಸ್ಟೆನ್ಸ್ ಎಷ್ಟು ಒಂದ ಟೈಮಿಗೆ ಮೀಟ್ ಹಾಕೋ ಅಂತಂದು ಕೇಳಿರಲಿ. ಅಂದ್ರೆ ಟ್ರೈನ್ ಎರಡನೇ ಟ್ರೈನ್ ಕವರ್ ಮಾಡೋದು 6.25 ಇಂಟು ಅದರದ್ದು ಸ್ಪೀಡ್ ಎಷ್ಟೈತಿ 84 ಐತಿ. ಅಂದ್ರೆ 525 ಕಿಲೋಮೀಟರ್ ನಾವು ಜರ್ನಿ ಮಾಡಬೇಕು. ಎಷ್ಟು 6.25 ಅವರ್ನಾಗ. ಅಂದ್ರೆ ಆಪ್ಷನ್ ಇಲ್ಲಿ ಎಷ್ಟೈತಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಅರ್ಧ ಗೋಳಾಕಾರದ ಬೌಲ್ನ ತ್ರಿಜ್ಯವು 7.7 ಸೆಂಟಿಮೀಟರ್ ಐತಿ. ಇದಕ್ಕೆ ಒಳಗಿನಿಂದ ಮತ್ತು ಹೊರಗಿನಿಂದ ಬಣ್ಣ ಬೆಳೆಯಬೇಕಾಗಿದೆ. ಪ್ರತಿ 7 ಚದರ ಸೆಂಟಿಮೀಟರ್ಗೆ 17 ರೂಪಾಯಿರಂತೆ ಬಣ್ಣ ಬೆಳೆಯಲು ತಗಲುವ ವೆಚ್ಚ ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಕರ್ವ್ ಸರ್ಫೇಸ್ ಏನಾರ ಕಂಡುಹಿಡಿಯೋ ನಾವು ಅಂದ್ರೆ ಸೈಡ್ ಅಷ್ಟೇ ಬಣ್ಣ ಹಚ್ತಾರ. ಅಂದ್ರೆ 2πr² ಆಗುತ್ತೆ. 2 ಇಂಟು 22/7 ಇಂಟು 6 ಎಷ್ಟು ಕೊಟ್ಟನ 7.7 ಇಂಟು 7.7 ಆಗುತ್ತೆ. 7 11 ಆಗುತ್ತೆ. ಇಲ್ಲಿ 0.3 ಮಾಡ್ತೀನಿ. ಇದೆಷ್ಟಾಗುತ್ತೆ ಇದು 372.68 ಏನಾಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಬರ್ತೈತಿ. ಇದನ್ನ ಒಳಗೆ ಮಾಡ್ಯಾರ ಅಂದ್ರೆ ಇದ್ರದ್ದು ಏರಿಯಾ ಏನಾಗುತ್ತೆ ಡಬಲ್ ಆಗುತ್ತೆ. ಅಂದ್ರೆ ಇಂಟು 2 ಆಗುತ್ತೆ ಇದು. ಆಮೇಲೆ ಏನಾಗುತ್ತೆ ಇದ್ರದ್ದು ಬೆಲೆ ಎಷ್ಟು ಖರ್ಚು ಎಷ್ಟಾಗುತ್ತೆ ಇದಕ್ಕೆ 2 ಇಂಟು 372.68 ಇಂಟು ಅದು ಪ್ರತಿ ಇದಕ್ಕೆ 17 ರೂಪಾಯಿ ಐತಿ. ಇಂಟು 17 ರೂಪಾಯಿ ಡಿವೈಡೆಡ್ ಬೈ ಅದು 7 ಚದರ ಸೆಂಟಿಮೀಟರ್ ಕೊಟ್ಟಾರ. ಅಂದ್ರೆ ಇದೆಷ್ಟಾಗುತ್ತೆ ಅಮೌಂಟ್ 1810.16 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎಷ್ಟೈತಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2500 ಅಸಲಿನ ಮೇಲೆ ವಾರ್ಷಿಕ 4% ಬಡ್ಡಿ ದರದಲ್ಲಿ 5 ವರ್ಷಗಳ ಅವಧಿಗೆ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. 4% ಹಂಗೆ 5 ವರ್ಷಕ್ಕೆ ಎಷ್ಟು ರೇಟ್ ಆಗುತ್ತೆ 20% ಆಗುತ್ತೆ. ಇಲ್ಲಿ 100% ವ್ಯಾಲ್ಯೂ ಎಷ್ಟೈತಿ 2500 ಐತಿ. ಅಂದ್ರೆ ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟಾಗುತ್ತೆ ಇದು 20 ಆಗುತ್ತೆ. ಇದು 500 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಏನೈತಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 8% ಸರಳ ಬಡ್ಡಿಯನ್ನು ನೀಡೋ ಬ್ಯಾಂಕಿನಲ್ಲಿ 2500 ರೂಪಾಯಿಯನ್ನ ಠೇವಣಿ ಮಾಡ್ತಾನೆ. ಮೊದಲು ವರ್ಷದ ಕೊನೆಯಲ್ಲಿ ಅವನು ಒಟ್ಟು 1000 ರೂಪಾಯಿ ವಾಪಸ್ ಪಡಿತಾನೆ. ಅಂದ್ರೆ ಒಟ್ಟು ಮೊತ್ತದಿಂದ. ಹಾಗಾದ್ರೆ 4 ವರ್ಷಗಳ ನಂತರ ಅವನು ಬ್ಯಾಂಕ್ ಖಾತೆಯಲ್ಲಿರೋ ಬ್ಯಾಂಕ್ ಬಾಕಿ ಮೊತ್ತ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇದು ಪ್ರಿನ್ಸಿಪಲ್ ಎಷ್ಟೈತಿ 2500 ಇಂಟು 8% 1 ವರ್ಷಕ್ಕೆ ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟೈತಿ ಇಲ್ಲಿ 200 ರೂಪಾಯಿ ಏನಾಗುತ್ತೆ ಇಂಟ್ರೆಸ್ಟ್ ಆಗುತ್ತೆ. ಅಮೌಂಟ್ ಎಷ್ಟಾಗುತ್ತೆ ಇದು 2500 ಪ್ಲಸ್ 200 ಮಾಡಿದ್ರೆ 2700 ರೂಪಾಯಿ ಆಗುತ್ತೆ. ಅಂದ್ರೆ ಅವ 1000 ರೂಪಾಯಿ ತೆಗೆದಾನಂದ್ರೆ ಉಳಿದಿದ್ದು ರಿಮೈನಿಂಗ್ ಅಮೌಂಟ್ ಎಷ್ಟಾಗುತ್ತೆ 2700 ಮೈನಸ್ 1000 ಮಾಡಿದ್ರೆ ಉಳಿದಿದ್ದು 1700 ಮಾಡ್ತಾನೆ. ಈ 1700ನ ವಾಪಸ್ ಇನ್ವೆಸ್ಟ್ ಮಾಡ್ತಾನೆ. ಅಂದ್ರೆ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ ಇದಕ್ಕೆ 1700. ಇಲ್ಲಿ ಟೋಟಲ್ 4 ವರ್ಷ ಕೊಟ್ಟಣ. ಅಂದ್ರೆ 1 ವರ್ಷ ಇಲ್ಲಿ ಆಗಲಿ ಇನ್ವೆಸ್ಟ್ ಆಗೈತಿ. ಉಳಿದಿದ್ದು ಎಷ್ಟು ವರ್ಷ 3 ವರ್ಷ. ಇಂಟು 8 ಡಿವೈಡೆಡ್ ಬೈ 100 ಮಾಡಿದ್ರೆ ರೇಟ್ ಎಷ್ಟಾಗುತ್ತೆ 408 ರೂಪಾಯಿ ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ ಉಳಿದಿದ್ದು 1700 ಪ್ಲಸ್ 408 ಮಾಡಿದ್ರೆ 2108 ರೂಪಾಯಿ ಉಳಿದಿರ್ತೈತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 19 ರೂಪಾಯಿಗೆ ಮಾರಾಟ ಮಾಡುವ ಒಬ್ಬ ವ್ಯಾಪಾರಿಯು 20% ಲಾಭ ಪಡಿತಾನೆ. ಅವನು 40% ಲಾಭ ಪಡೆಯಲು ತನ್ನ ಮಾರಾಟ ಬೆಲೆಯನ್ನು ಎಷ್ಟು ಹೆಚ್ಚಿಸ್ಬೇಕಂತಂದು ಕೇಳ್ಯಾರ. ನೋಡ್ರಿ, ಇಲ್ಲಿ 20% ಅಂದ್ರೆ ಏನಾಗುತ್ತೆ ಅದು 1/5 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 5ರಿಂದ 6 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ 6 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 19 ರೂಪಾಯಿ ಕೊಟ್ಟಾನ. ಅಂದ್ರೆ ಎಷ್ಟು 3.166 ಮಲ್ಟಿಪ್ಲೈ ಮಾಡ್ಯಾನ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 3.166 ಮಲ್ಟಿಪ್ಲೈ ಮಾಡಿದ್ರೆ 15.83 ಆಗುತ್ತೆ. ಇದಕ್ಕೆ ಸೆಲ್ಲಿಂಗ್ ಪ್ರೈಸ್ ಎರಡನೇದು ಎಷ್ಟಾಗುತ್ತೆ ಇದು 15.83
ಇವ್ರನ್ನ 40% ಪ್ರಾಫಿಟಿಗೆ ಅಂದ್ರೆ 140/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ ಅಂದ್ರೆ 22.166 ಬರ್ತೈತಿ. ಅಂದ್ರೆ ಇದು 22.17 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಜಾಸ್ತಿ ಐತಿ ಇಲ್ಲಿ ಒಂದರಲ್ಲಿದ್ದ ಎರಡನೇದು ಎಷ್ಟು ಐತಿ 19 ಐತಿ, ಎರಡನೇದು 22.17 ಐತಿ. ಎಷ್ಟು ಜಾಸ್ತಿ ಐತಿ ಇಲ್ಲಿ 3.17 ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಇಲ್ಲಿ 4% ಆಫ್ A + B = 28% ಆಫ್ A - B ಐತಿ. ಹಂಗಾರೆ A ರೇಷಿಯೋ B ಏನಂತ ಕೇಳಿರಿ ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡೋಣ. 4 1 4 7 28 ಆಗತ್ತೆ. ಅಂದ್ರೆ A + B = ಏನಾಗುತ್ತೆ 7 × A - B ಆಗುತ್ತೆ. A + B = 7A - 7B ಆಗುತ್ತೆ. ಮೈನಸ್ ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 8B = 6B ಆಗುತ್ತೆ. A/B ಏನಾಗುತ್ತೆ ಇದು 8/6 ಆಗುತ್ತೆ. ಅಂದ್ರೆ 4/3 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20 ಮಹಿಳೆಯರ ಗುಂಪಿನ ಸರಾಸರಿ ತೂಕ 58.5 kg ಎಂದು ಲೆಕ್ಕ ಹಾಕಲಾಗಿತ್ತು. ನಂತರ ಒಬ್ಬ ಮಹಿಳೆಯ ತೂಕ 65 kg ಇರುವ ಬದಲು ತಪ್ಪಾಗಿ 35 kg ಎಂದು ನಮೂದಿಸಿರುವುದು ಪತ್ತೆಯಾಯಿತು. ಹಾಗಾದ್ರೆ 20 ಮಹಿಳೆಯರ ಗುಂಪಿನ ನಿಜವಾದ ಸರಾಸರಿ ತೂಕ ಎಷ್ಟು ಅಂತ ಕೇಳಿದ್ರೆ ನೋಡಿ 20 × 58.5 ಮಾಡಿದ್ರೆ ಎಷ್ಟಾಗುತ್ತೆ 1170 ಅವ್ರದ್ದು ಟೋಟಲ್ ತೂಕ ಬರ್ತೈತಿ. ಆದ್ರೆ ಒಬ್ಬಕ್ಕೆ ಹೆಣ್ಮಗಳು ಏನೈತಿ ಇಲ್ಲಿ ಮಹಿಳೆಯದು 65 kg ಬದಲು ಎಷ್ಟು ಕೆಜಿ ತೊಗೊಂಡವ್ರು ಬರೀ 35 kg ತೊಗೊಂಡ್ರು. ಅಂದ್ರೆ ಎಷ್ಟು ಕೆಜಿ ಕಮ್ಮಿ ತೊಗೊಂಡ್ರೆ ಇಲ್ಲಿ 30 kg ಏನ್ ಮಾಡ್ಯಾರ ಆ ಮಹಿಳೆಯದು 30 kg ಕಡಿಮೆ ತೂಕ ತೊಗೊಂಡ್ರು. ಅಂದ್ರೆ ಟೋಟಲ್ ತೂಕ ಎಷ್ಟಾಗುತ್ತೆ ಅದು 1170 + 30 ಮಾಡಿದ್ರೆ 1200 ಕರೆಕ್ಟ್ ತೂಕ ಆಗುತ್ತೆ. ಅಂದ್ರೆ ಸರಾಸರಿ ಎಷ್ಟಾಗುತ್ತೆ ಅದು 1200 / 20 ಮಾಡಿದ್ರೆ 60 ಕರೆಕ್ಟ್ ತೂಕ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸುನಿಲ್, ಬಾಸಿದ್, ವಿಕ್ರಮ್ ಮತ್ತು ಕುಲ್ದೀಪ್ ಅವರು 3:7:8:13 ಅನುಪಾತದಲ್ಲಿ ವೇತನವನ್ನು ಪಡಿತಾರೆ. ಸುನಿಲ್ ಮತ್ತು ಬಾಸಿದ್ ಅವರ ವೇತನ ನಡುವಿನ ವ್ಯತ್ಯಾಸ 2000 ರೂಪಾಯಿ ಆಗಿದ್ರೆ ವಿಕ್ರಮ್ ಮತ್ತು ಕುಲ್ದೀಪ್ ಅವರ ವೇತನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಿ. ನೋಡ್ರಿ ಸುನಿಲ್, ಬಾಸಿದ್, ವಿಕ್ರಮ್ ಮತ್ತು ಕುಲ್ದೀಪ್ ಅವ್ರದ್ದು ರೇಷಿಯೋ ಎಷ್ಟೈತಿ 3:7:8:13 ಐತಿ. ಇವ್ರಿಬ್ಬರದ್ದು ನಡಬರ್ಕಿನ ಡಿಫ್ರೆನ್ಸ್ ಕೊಟ್ಟಾರ 4 ಎಷ್ಟು ಕೊಟ್ಟಾನ 2000 ಕೊಟ್ಟಾನ. ಅಂದ್ರೆ ಇಂಟು 500 ಮಾಡೈತಿ. ಆಮೇಲೆ ನಮ್ಗೆ ವಿಕ್ರಮ್ ಮತ್ತು ಕುಲ್ದೀಪ್ ಅವ್ರ ನಡುವಿನ ವ್ಯತ್ಯಾಸ ಕೇಳ್ಯಾರ ಎಷ್ಟೈತಿ 5 ಐತಿ. 5 × 500 ಮಾಡಿದ್ರೆ ಎಷ್ಟಾಗುತ್ತೆ 2500 ರೂಪಾಯಿ ವ್ಯತ್ಯಾಸ ಬರ್ತೈತಿ. ಆಪ್ಷನ್ ಇಲ್ಲಿ ಏನೈತಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮನ್ಪ್ರೀತ್ ಅವರು ದೀಪಾವಳಿ ಸಂದರ್ಭದಲ್ಲಿ ಸ್ವೆಟರ್ ಮಾರಾಟದ ಮೇಲೆ ತಮ್ಮ ಗ್ರಾಹಕರಿಗೆ ಸತತವಾಗಿ 12% ಮತ್ತು 8% ಅಷ್ಟು ಎರಡು ರಿಯಾಯಿತಿ ನೀಡ್ತಾನೆ. ಹಾಗಾದ್ರೆ ಮನ್ಪ್ರೀತ್ ಅವರು ನೀಡಿದ ಒಟ್ಟು ಸಮಾನ ಏಕೈಕ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ 12% ಇದ್ದ ರಿಯಾಯಿತಿ ರೇಷಿಯೋ ಇದು ಏನಾಗುತ್ತೆ ಫ್ರಾಕ್ಷನ್ 3/25 ಆಗುತ್ತೆ. 8% ಫ್ರಾಕ್ಷನ್ ಏನಾಗುತ್ತೆ 2/25 ಆಗುತ್ತೆ. ಅಂದ್ರೆ 25ರಿಂದ 3 ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ 22 ಆಗುತ್ತೆ. 25ರಿಂದ 2 ಕಡಿಮೆ ಮಾಡಿದ್ರೆ 23 ಆಗುತ್ತೆ. 25 × 25 625 22 × 23 506 ಎಷ್ಟು ಡಿಫ್ರೆನ್ಸ್ ಬಂತು ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ = 119/625 × 100 ಆಗುತ್ತೆ. 25 4 100 25 25 ಆಗುತ್ತೆ. ಎಷ್ಟಾಗುತ್ತೆ 476/25 ಮಾಡಿದ್ರೆ 19.04% ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.